ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಆಗಸ್ಟ್ 13ನೇ ತಾರೀಕು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಮೇಲೆ ಮೊಟ್ಟ ಮೊದಲ ಅಧಿವೇಶನ. ಒಂದು ಕಡೆ ಸಂಪುಟ ರಚನೆಯಾದರೂ ಖಾತೆ ಹಂಚಿಕೆ ಆಗದೆ ಗೊಂದಲದಲ್ಲಿರುವ ಸಚಿವರು, ಹಂಗಾಮಿ ಸಭಾಧ್ಯಕ್ಷರು, ಸಭಾಪತಿಗಳಿಂದ ಹೊಸ ಸ್ಪೀಕರ್ ಹಾಗೂ ಚೇರ್ಮನ್ ಆಯ್ಕೆ ಪ್ರಕ್ರಿಯೆ, ಸಚಿವರ ಉತ್ತರದಾಯಿತ್ವದ ಹೊಣೆಗಾರಿಕೆಯ ಪ್ರಶ್ನೆ, ಈ ಎಲ್ಲ ವಿವರಗಳನ್ನು ನೋಡೋಣ ಎಳೆಯಾಗಿ. ಸಿಎಂ ಶಿವಕುಮಾರ್ ನೇತೃತ್ವದ ಮೊದಲ ಅಧಿವೇಶನ. ಗೊಂದಲಗಳ ಮಧ್ಯೆ ಸಮಸ್ಯೆಗಳ ಚರ್ಚೆಗೆ ಸಿದ್ಧ ಸದನ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ 2 ತಿಂಗಳ ನಂತರ ಕರ್ನಾಟಕ ವಿಧಾನಮಂಡಲ ಅಧಿವೇಶನಕ್ಕೆ ಕಡೆಗೂ ಮುಹೂರ್ತ ಕೂಡಿ ಬಂದಿದೆ. 13 ಸಚಿವರೊಂದಿಗೆ ಶಿವಕುಮಾರ್ ಸಿಎಂ ಆದರೂ ಸಹ ಅವರು ತಮ್ಮ ಸಂಪುಟ ವಿಸ್ತರಣೆಗೆ ಬರೋಬ್ಬರಿ 2 ತಿಂಗಳು ತೆಗೆದುಕೊಂಡ್ರು. ಅದಾಗಿ 10 ದಿನಗಳ ನಂತರ ಮುಂಗಾರು ಅಧಿವೇಶನ ಶುರುವಾಗಲಿದೆ. ಆರಂಭ 13 ಆಗಸ್ಟ್ 2026, ಮುಕ್ತಾಯ 27 ಆಗಸ್ಟ್ 2026. ಕಾರ್ಯಕಲಾಪ 10 ದಿನಗಳು. ಇದೇ ಆಗಸ್ಟ್ 13ರಿಂದ 27ರವರೆಗೂ ಅಧಿವೇಶನ ನಿಗದಿಯಾಗಿದ್ದರೂ ಸಹ ಸರ್ಕಾರಿ ರಜೆ ದಿನಗಳ ಕಳೆದ ಕಾರ್ಯಕಲಾಪಗಳು ನಡೆಯುವುದು 10 ದಿನಗಳು. ಆದರೆ ಸಾಮಾನ್ಯವಾಗಿ ಅಧಿವೇಶನ ಸದನದ ಕಲಾಪ ಶುರುವಾಯಿತು ಅಂದರೆ ಸಾಕು, ಗದ್ದಲ, ಗಲಾಟೆ, ಕಾಗದ ತೋರುವುದು, ಬಾವಿಗಿಳಿದು ಪ್ರತಿಭಟಿಸುವುದು, ವಾಕ್ಔಟ್ ಮಾಡೋದು ಇವೆಲ್ಲ ಕಾಮನ್ ಅನ್ನೋ ಹಾಗಾಗಿದೆ. ಆದರೆ ಈ ಗದ್ದಲಗಳ ಆಚೆಗೆ 100 ವರ್ಷಗಳ ಇತಿಹಾಸವಿರುವ ಈ ಶಾಸನ ಸಭೆ ನಡೆಯುವುದು ಹೇಗೆ ಅನ್ನೋದನ್ನ ಮೊದಲು ನೋಡೋಣ. ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟದಲ್ಲಿ ಹಲವು ಹಿರಿಯರಿದ್ದಾರೆ, ಕೆಲವರು ಕಿರಿಯರಿದ್ದಾರೆ. ಹಳೆ ಬೇರು ಹೊಸ ಚಿಗುರಿನಂತಹ ಸಚಿವ ಸಂಪುಟದಲ್ಲಿ ಹಲವರ ಪಾಲಿಗೆ ಸಚಿವರಾಗಿ ಮೊದಲ ಅಧಿವೇಶನ. ಡಿಕೆ ಶಿವಕುಮಾರ್ ಅವರು 37 ವರ್ಷಗಳಿಂದ ಶಾಸನ ಸಭೆಯಲ್ಲಿದ್ದರೂ ಸಹ ಮುಖ್ಯಮಂತ್ರಿಯಾಗಿ ಅವರಿಗೂ ಮೊದಲ ಅಧಿವೇಶನ. ಅವರು ಸಿಎಂ ಸ್ಥಾನದಲ್ಲಿ ಕುಳಿತು ಅಧಿವೇಶನ ಎದುರಿಸುವಂತ ಪರಿಯ ಬಗ್ಗೆ ಸ್ವಾಭಾವಿಕವಾದ ಕುತೂಹಲ ಸಹಜ. ತಡವಾಗಿ ರಚನೆಯಾದ ಸಂಪುಟ, 2ನೇ ಸುತ್ತಿನಲ್ಲಿ ಮಂತ್ರಿಯಾದ 19 ಮಂದಿಗೆ ಖಾತೆ ಹಂಚಿಕೆಯೂ ತಡವಾಗಿ ಆಗಿ ಸದನಕ್ಕೆ ಹೊಸ ಸಚಿವರು ಬಂದ್ರೆ ಅವರು ಏನೆಲ್ಲ ಎದುರಿಸಬೇಕು ಎನ್ನುವಂತ ಪ್ರಶ್ನೆಯನ್ನು ಇಟ್ಟುಕೊಂಡು ಇದೇ ನೆಪದಲ್ಲಿ ಶಾಸನ ಸಭೆಯ ಚಿತ್ರಣ ನೋಡೋಣ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಈ ನಡುವೆ ಮತ್ತೊಂದು ಚರ್ಚೆ ಶುರುವಾಗಿತ್ತು. ಅದೇನಂದ್ರೆ ಅಧಿವೇಶನ ತಡವಾಗ್ತಾ ಇದೆ, ನಿಗದಿತ ಅವಧಿಗೆ ನಡೀತಾ ಇಲ್ಲ. ಮುಂಗಾರು ಅಧಿವೇಶನ ಅಂದ್ರೆ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಿನಲ್ಲಿ ನಡಿಬೇಕು, ಆದ್ರೆ ಆಗಸ್ಟ್ ಬಂದ್ರೂ ಅಧಿವೇಶನ ಇನ್ನೂ ಕರೆದಿಲ್ಲ ಎನ್ನುವಂತ ಟೀಕೆಗಳು ಬಂತು. ಇದಕ್ಕೆ ಸರಿಯಾಗಿ ಸಚಿವ ಸಂಪುಟ ವಿಸ್ತರಣೆಯೂ ತಡ ಆಯಿತು. ಡಿಕೆ ಶಿವಕುಮಾರ್ ಅವರು ಮೊದಲು ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಬೇಕು ಅಂದ್ಕೊಂಡಿದ್ದು ಆಗ್ಲಿಲ್ಲ. ಕಡೆಗೆ ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ನಡೆಸ್ತೇವೆ ಅಂತ ಸಿಎಂ ಮೌಖಿಕ ಘೋಷಣೆಯನ್ನೂ ಮಾಡಿದ್ರು. ಆದ್ರೆ ಅಂದುಕೊಂಡಂತೆ ಆಗ್ಲಿಲ್ಲ. ಹಾಗಾಗಿ ನಿಗದಿತ ಅವಧಿಯಲ್ಲಿ ಅಧಿವೇಶನ ನಡೆಸಲು ಆಗುತ್ತಾ ಇಲ್ವಾ, ನಿಗದಿತ ಅವಧಿ ಅಂದ್ರೆ ಎಷ್ಟು ಸಮಯದ ಒಳಗೆ ಅಧಿವೇಶನ ನಡಿಬೇಕು ಎನ್ನುವಂತ ಚರ್ಚೆಗಳು ಶುರುವಾದವು. ಅದಕ್ಕೆ ಉತ್ತರ ಇಲ್ಲಿದೆ. ವರ್ಷಕ್ಕೆ ಎಷ್ಟು ಅಧಿವೇಶನ ನಡೆಸಬೇಕು? ಸಾಮಾನ್ಯವಾಗಿ ಬಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ ಹಾಗೂ ಚಳಿಗಾಲದ ಅಧಿವೇಶನ ಹೀಗೆ ವರ್ಷದಲ್ಲಿ ಸಾಮಾನ್ಯವಾಗಿ 3 ಅಧಿವೇಶನಗಳು ನಡೆಯುತ್ತವೆ. ಆದರೆ ಸಂವಿಧಾನದಲ್ಲಿ ವರ್ಷಕ್ಕೆ ಇಷ್ಟೇ ಅಧಿವೇಶನ ನಡಿಬೇಕು ಎನ್ನುವಂತಹ ಕಡ್ಡಾಯ ಸಂಖ್ಯೆ ಎಲ್ಲೂ ಇಲ್ಲ. ಆದರೆ ಒಂದು ಕಠಿಣ ನಿಯಮವಿದೆ. ಸಂವಿಧಾನದ 174ನೇ ವಿಧಿಯ ಪ್ರಕಾರ ಒಂದು ಅಧಿವೇಶನದ ಕೊನೆಯ ದಿನಕ್ಕೂ ಮುಂದಿನ ಅಧಿವೇಶನದ ಮೊದಲ ದಿನಕ್ಕೂ 6 ತಿಂಗಳುಗಳಿಗಿಂತ ಹೆಚ್ಚು ಅಂತರವಿರುವಂತಿಲ್ಲ. ಅಂದರೆ ಸರ್ಕಾರಕ್ಕೆ 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಸದನವನ್ನ ಕರೆಯದೇ ಇರಲು ಸಾಧ್ಯವೇ ಇಲ್ಲ. ಆ ಲೆಕ್ಕದ ಪ್ರಕಾರ ಡಿಕೆ ಶಿವಕುಮಾರ್ ಅವರಿಗೆ ಸೆಪ್ಟೆಂಬರ್ 23ರವರೆಗೆ ಅಧಿವೇಶನ ಕರೆಯಲು ಅವಧಿ ಇತ್ತು. ಏಕೆಂದರೆ ಈ ಹಿಂದೆ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾರ್ಚ್ 23ಕ್ಕೆ ಅಧಿವೇಶನ ಅನಿರ್ದಿಷ್ಟಾವಧಿ ಮುಂದೂಡಿಕೆಯಾಗಿತ್ತು. ಅಲ್ಲಿಂದ ಮುಂದೆ 6 ತಿಂಗಳು ಅಂದ್ರೆ ಸೆಪ್ಟೆಂಬರ್ 23ರವರೆಗೆ ಮತ್ತೊಂದು ಅಧಿವೇಶನ ಕರೆಯಲು ಅವಕಾಶ ಇತ್ತು. ಈಗ ಆಗಸ್ಟ್ 13ರಿಂದಲೇ ಅಧಿವೇಶನ ಆರಂಭವಾಗುತ್ತಿದೆ.
ಈ ಹಿಂದೆ ವಿಧಾನಸಭೆ ಸ್ಪೀಕರ್ ಸ್ಥಾನದಲ್ಲಿದ್ದ ಯುಟಿ ಖಾದರ್ ಈಗ ಮಂತ್ರಿ ಆಗಿರೋದ್ರಿಂದ ಟಿಬಿ ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ರಾಜ್ಯಪಾಲರು ನಿಯುಕ್ತಿಗೊಳಿಸಿದ್ದಾರೆ. ಆಗಸ್ಟ್ 13ರಂದು ವಿಧಾನಸಭೆ ಕಲಾಪವನ್ನ ಸಭಾಧ್ಯಕ್ಷರ ಪೀಠದಲ್ಲಿ ಕುಳಿತು ಟಿಬಿ ಜಯಚಂದ್ರ ಅವರೇ ಆರಂಭಿಸಲಿದ್ದಾರೆ. ಆದರೆ ಅವರು ಜಿಎಸ್ ಪಾಟೀಲ್ರನ್ನ ನೂತನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಸಲಿದ್ದಾರೆ. ಅನಂತರ ಜಿಎಸ್ ಪಾಟೀಲ್ರು ಸಭಾಧ್ಯಕ್ಷರಾಗುತ್ತಾರೆ. ಅವರು ಮುಂದೆ ಉಪ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸುತ್ತಾರೆ. ಹಾಗಾದ್ರೆ ಏನು ಈ ಸಭಾಧ್ಯಕ್ಷರು ಹಾಗೂ ಉಪ ಸಭಾಧ್ಯಕ್ಷರ ಸ್ಥಾನದ ಮಹತ್ವ ಅಂತ ನೋಡೋಣ. ಅಂಪೇರ್ ಇದ್ದಂತೆ ಸಭಾಧ್ಯಕ್ಷರು ಮತ್ತು ಉಪ ಸಭಾಧ್ಯಕ್ಷರು. ಸದನದ ಕಲಾಪ ಸಾಗಬೇಕಾದ್ರೆ ಅಲ್ಲಿ ಅಂಪೇರ್ ಅಗತ್ಯ. ಅವರೇ ಸಭಾಧ್ಯಕ್ಷರು. ಸಂವಿಧಾನ ಈ ಸ್ಥಾನಮಾನಗಳ ಬಗ್ಗೆ ಏನು ಹೇಳುತ್ತದೆ ಅಂದ್ರೆ, ಸಂವಿಧಾನದ ವಿಧಿ 178ರ ಪ್ರಕಾರ ವಿಧಾನಸಭಾ ಸದಸ್ಯರೇ ಸಭಾಧ್ಯಕ್ಷ ಮತ್ತು ಉಪ ಸಭಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ನಿಯಮ 352ರ ಅಡಿಯಲ್ಲಿ ಸದನದಲ್ಲಿ ಶಿಸ್ತು ಕಾಪಾಡುವುದು, ಯಾರು ಮಾತನಾಡಬೇಕು ಎಂಬುದನ್ನ ನಿರ್ಧರಿಸುವುದು ಸ್ಪೀಕರ್ ಅಧಿಕಾರ. ನಿಯಮ 350ರ ಅಡಿಯಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಕುರಿತು ಸ್ಪೀಕರ್ ನೀಡುವ ತೀರ್ಮಾನವೇ ಅಂತಿಮ. ಗೊಂದಲ ತೀವ್ರವಾದರೆ ಸದಸ್ಯರನ್ನ ಅಮಾನತು ಮಾಡುವ ಅಥವಾ ಕಲಾಪ ಮುಂದೂಡುವ ಅಧಿಕಾರವೂ ಅವರಿಗಿದೆ. ಸಭಾಧ್ಯಕ್ಷರು ಇಲ್ಲದಿದ್ದಾಗ ವಿಧಿ 180ರಂತೆ ಉಪ ಸಭಾಧ್ಯಕ್ಷರು ಈ ಎಲ್ಲ ಸಾಂವಿಧಾನಿಕ ಅಧಿಕಾರಗಳನ್ನ ಚಲಾಯಿಸುತ್ತಾರೆ. ಆತ ವಿಧಾನ ಪರಿಷತ್ನಲ್ಲಿ ಸಭಾಪತಿಯಾಗಿದ್ದ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ನೀಡಿರುವುದರಿಂದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರನ್ನ ರಾಜ್ಯಪಾಲರು ನಿಯುಕ್ತಿಗೊಳಿಸಿದ್ದಾರೆ. ಆಗಸ್ಟ್ 13ರಂದು ಕಲಾಪ ಆರಂಭವಾದಾಗ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಪೀಠದಲ್ಲಿ ಪುಟ್ಟಣ್ಣ ಅವರು ಕಲಾಪ ಆರಂಭಿಸಲಿದ್ದಾರೆ. ನಂತರ ಅವರು ಸಭಾಪತಿ ಚುನಾವಣೆ ನಡೆಸಿ ಸಲೀಂ ಅಹಮದ್ ಅವರನ್ನ ಸಭಾಪತಿ ಪೀಠಕ್ಕೆ ತರಲಿದ್ದಾರೆ. ಅಲ್ಲಿಂದ ಮುಂದೆ ಸಲೀಂ ಅಹಮದ್ ಅವರು ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ನಡೆಸುವುದರೊಂದಿಗೆ ಉಮಾರ್ಷಿ ಅವರು ಉಪಸಭಾಪತಿ ಆಗಲಿದ್ದಾರೆ. ಹೀಗೆ ವಿಧಾನ ಪರಿಷತ್ಗೆ ಸಭಾಪತಿ ಹಾಗೂ ಉಪಸಭಾಪತಿಗಳ ಆಯ್ಕೆ ಆಗಲಿದೆ. ಇದಿಷ್ಟು ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರು, ಸಭಾಪತಿ ಹಾಗೂ ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆಯ ವಿಚಾರ. ಇದಕ್ಕಿಂತ ಮುಖ್ಯವಾಗಿ ಈಗ ಎಲ್ಲರ ಗಮನ ಸೆಳೀತಾ ಇರುವುದು ಇತ್ತೀಚೆಗೆ ಸಂಪುಟ ವಿಸ್ತರಣೆ ವೇಳೆ ಪ್ರಮಾಣ ವಚನ ಪಡೆದ 19 ಸಚಿವರ ಕಾರ್ಯವೈಖರಿ. ಸದನದಲ್ಲಿ ಅವರ ಉತ್ತರದಾಯಿತ್ವ ಹೇಗೆ? ಸದನದಲ್ಲಿ ಸಚಿವರ ಕಾರ್ಯವೈಖರಿ ಹೇಗಿರುತ್ತೆ? ಹಾಗೆಯೇ ಶಾಸನಸಭೆಯ ಸ್ವರೂಪ, ಕಾರ್ಯಕಲಾಪ ಇವೆಲ್ಲ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುಂದಾನೇರೆ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈ ಬಾರಿಯ ಅಧಿವೇಶನ ಒಂದಷ್ಟು ಹೊಸತುಗಳಿಗೆ ಅಥವಾ ವಿಶೇಷ ಸಂದರ್ಭಗಳಿಗೆ ಸಾಕ್ಷಿಯಾಗ್ತಿದ್ಯಾ ಅಂತ? ಡಿ ಕೆ ಶಿವಕುಮಾರ್ ಅವ್ರದ್ದು ನೋ ಡೌಟ್ ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನ, ಆದರೆ ಒಲ್ಲದ ಮನಸ್ಸಿನಿಂದ ಕೆಳಗಿಳಿತಾ ಇರುವಂತಹ ಸಭಾಪತಿಗಳು, ಹಂಗಾಮಿಯಾಗಿ ಕೂರ್ಲಿಕ್ಕೆ ಹೊರಟಿರುವ ಸಭಾಧ್ಯಕ್ಷರು, ಇದರ ನಡುವೆ ಖಾತೆ ಇದ್ರೂ ಕೂಡ, ಅಂದರೆ ಸಚಿವ ಸ್ಥಾನ ಇದ್ರೂ ಕೂಡ ಖಾತೆ ಇಲ್ಲದ ಸಚಿವರುಗಳು, ಹೀಗೆ ಒಂದು ರೀತಿಯ ವಿಚಿತ್ರ, ಹಾಗೆ ಮೊದಲು ಅನಿಸುವಂತಹ ಸಂದರ್ಭಗಳಿಗೆ ಸಾಕ್ಷಿ ಆಗ್ಲಿಕ್ಕಿದೆ. ನಿಜ ಸ್ಮಿತಾ, ಬಹುಶಃ ಈ ಬಾರಿ ಅಧಿವೇಶನ ಇದೆಯಲ್ಲ, ಹಲವಾರು ಕಾರಣಗಳಿಗೆ. ಒಂದು, ಅಧಿವೇಶನ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಲರ್ನಿಂಗ್ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಭಾಧ್ಯಕ್ಷರ ಸ್ಥಾನ, ಉಪಸಭಾಧ್ಯಕ್ಷರ ಸ್ಥಾನ, ಸಭಾಪತಿ ಸ್ಥಾನ, ಉಪಸಭಾಪತಿ ಸ್ಥಾನ, ಸಚಿವರು, ಅದರಲ್ಲೂ ಕೂಡ ಸಚಿವರಿಗೆ ಖಾತೆ ಹಂಚಿಕೆ. ನೋಡಿ, ನೀವು ಈಗ ಮಾತಾಡ್ತಾ ಇದ್ದೀವಲ್ಲ, ಈ ಸಮಯದವರೆಗೂ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಆಗಲೇ 8 ದಿನ ಆಯಿತು ಸ್ಮಿತಾ. ನಾಳೆ ಬಿಟ್ಟರೆ ನಾಡಿದ್ದು ಬೆಳಗ್ಗೆ ಅಧಿವೇಶನ. ಅಲ್ಲಿಯವರೆಗೂ ಏನಾದರೂ ಖಾತೆ ಹಂಚಿಕೆ ಆಗಲಿಲ್ಲ ಅಂದರೆ, ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಆ ರೀತಿ ಆಗಿಲ್ಲ ಯಾವಾಗಲೂ ಕೂಡ. ಹಾಗೇನಾದರೂ ಆಗಿದ್ದೇ ಆದರೆ ಖಾತೆ ರಹಿತ ಸಚಿವರು, ಅವರು ಸಚಿವರು ಆದರೆ ಅವ್ರಿಗೆ ಯಾವ ಖಾತೆ ಅಂತ ಇಲ್ಲ, ಬಂದು ಕೂತ್ಕೊಂಡ್ರೆ ಅದಿನ್ನೆಂಥ ಸನ್ನಿವೇಶ ಆಗಿರ್ಬೋದು. ನಾವಂತೂ ನೋಡಿಲ್ಲ ಯಾವತ್ತೂ ಕೂಡ ಸದನದಲ್ಲಿ, ಕಲಾಪದಲ್ಲಿ ಎಷ್ಟೋ ಬಾರಿ ರಿಪೋರ್ಟ್ ಮಾಡಿದ್ದೀವಲ್ಲ, ಯಾವತ್ತೂ ಕೂಡ ಇಂಥ ಸನ್ನಿವೇಶವನ್ನು ನೋಡಿಲ್ಲ. ಆ ರೀತಿ ಬಹುಶಃ ಆಗಲಿಕ್ಕಿಲ್ಲ. ಇವತ್ತು ಖಾತೆ ಹಂಚಿಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಲ್ಲ, ಹಾಗಾಗಲಿಕ್ಕಿಲ್ಲ. ಹಾಗೇನಾದರೂ ಆದರೆ ಅದು ಹೊಸ ಸಂದರ್ಭ, ಆ ಸಚಿವರಿಗೆ ಹೊಸ ಸಂದರ್ಭ. ಖಾತೆ ಇಲ್ಲದೆ ಸದನಕ್ಕೆ ಬಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದಂತಹ ಸಚಿವ ಸ್ಥಾನ ಇದೆಯಲ್ಲ, ಅದಿನ್ನೆಂಥ ಸಚಿವ ಸ್ಥಾನ? ಆ ಸಚಿವರ ಉತ್ತರದಾಯಿತ್ವ ಎಲ್ಲಿ? ಸಹಜವಾಗಿ ಈ ಪ್ರಶ್ನೆ ಕೂಡ ಚರ್ಚೆಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಅಧಿವೇಶನ ಇದೆಯಲ್ಲ, ನೀವು ವಿಧಾನಸಭೆ ತೆಗೆದುಕೊಳ್ಳಿ, ವಿಧಾನ ಪರಿಷತ್ ತೆಗೆದುಕೊಳ್ಳಿ, ನೋಡಿ, ನಾಳೆ ಕೂಡ ಅದೇ ಕಾರಣಕ್ಕಾಗಿ ಅಧಿವೇಶನ ಅನ್ನುವಂಥ ವಿಚಾರ ಯಾಕೆ ಎಳೆಯಾಗಿ ಹೇಳಲಿಕ್ಕೆ ಇದು ಸೂಕ್ತ ಸಂದರ್ಭ ಅಂದರೆ, ಪ್ರಶ್ನೋತ್ತರ ಅವಧಿ ಇರುತ್ತಲ್ಲ, ಮೊಟ್ಟ ಮೊದಲ ಅವಧಿ ಅದು. ಅಂದರೆ ಕಲಾಪ ಆದ ಕೂಡಲೇ ಮೊದಲು ತೆಗೆದುಕೊಳ್ಳೋದೇ ಪ್ರಶ್ನೋತ್ತರ ಅವಧಿ. ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಅದನ್ನೊಂದು ನಿಯಮನೆ ಮಾಡಿಬಿಟ್ರು, ಮೊದಲು ಏನೇ ಇದ್ದರೂ ಪ್ರಶ್ನೋತ್ತರ ಅವಧಿಯನ್ನು ಮುಗಿಸ್ಬಿಟ್ಟೆ ಮುಂದೆ ಹೋಗಬೇಕು ಅಂತ. ಪ್ರಶ್ನೋತ್ತರ ಅವಧಿ ಅಂದರೆ ಏನು ಸ್ಮಿತಾ? ಪ್ರಶ್ನೋತ್ತರ ಅವಧಿ ಅಂದರೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರಿಗೆ ಈಗಲೇ ಹಾಕ್ತಾ ಇರ್ತಾರೆ ಪ್ರಶ್ನೆ. ಈಗಾಗಲೇ ಒಂದು ವಾರದಿಂದ ಪ್ರಶ್ನೆ ಹಾಕ್ತಾ ಇರ್ತಾರೆ ಶಾಸಕರೆಲ್ಲ. ಅವ್ರಿಗೆ ಯಾವ ಸಚಿವರಿಗೆ ಅಂತ ಹಾಕಿದಾರೋ ಗೊತ್ತಿಲ್ಲ. ಈಗ ಇಲಾಖೆಗಳಿಗೆ ಪ್ರಶ್ನೆ ಹಾಕಿರ್ಬೋದು ಅಷ್ಟೇ.
ಸೊ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ಎದ್ದು ನಿಂತು ಉತ್ತರ ಕೊಡಬೇಕು. ಈಗ ಕೃಷಿ ಇಲಾಖೆಯ ಸಮಸ್ಯೆ ಪ್ರಶ್ನೆ ಹಾಕಿರ್ತಾರೆ, ಕೃಷಿ ಸಚಿವರು ಎದ್ದು ನಿಂತು ಉತ್ತರ ಕೊಡಬೇಕು. ಯಾರು ಕೃಷಿ ಸಚಿವರು ಯಾರು? ನಾಳೆ ಬಿಟ್ಟರೆ ನಾಡ್ದು ಬೆಳಗ್ಗೆ ಅಧಿವೇಶನ. ಯಾರು ಕೃಷಿ ಸಚಿವರು ಯಾರು? ಶಿಕ್ಷಣ ಸಚಿವರು ಯಾರು? ಸಣ್ಣ ನೀರಾವರಿ ಸಚಿವರು ಯಾರು? ಈ ಪ್ರಶ್ನೆಗಳೆಲ್ಲ ಇದೆಯಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, 19 ಸಚಿವರ ಖಾತೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಅವ್ರ ಜವಾಬ್ದಾರಿ, ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕಾಗುತ್ತೆ ಅದೆಲ್ಲದಕ್ಕೂ ಕೂಡ. ಪ್ರಾಕ್ಟಿಕಲಿ ಸಾಧ್ಯವಾ? ಯಾಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅಂದರೆ, ಬರೀ ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ತಲ್ಲೂ ಅದೇ ಖಾತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿರ್ತಾರಲ್ಲ, ಇಲ್ಲಿ ಉತ್ತರ ಕೊಡ್ತಾರಾ, ಅಲ್ಲಿ ಉತ್ತರ ಕೊಡ್ತಾರಾ? ಈ ಎಲ್ಲ ಕಾರಣಕ್ಕಾಗಿ ಈ ಬಾರಿ ಅಧಿವೇಶನದಲ್ಲಿ ಹೇಗೆ ಮಾಡ್ತಾರೆ ಇವನ್ನೆಲ್ಲ ಅನ್ನುವಂಥ ಪ್ರಶ್ನೆ. ನೋಡಿ, ನೀವು ಹೇಳಿದ್ರಿ ಒಲ್ಲದ ಮನಸ್ಸಿನಿಂದ ಸಭಾಪತಿ ಪೀಠದಿಂದ ಕೆಳಗಿಳುತ್ತಿರುವಂತಹ ಹೊರಟ್ಟಿಯವರು ಅಂತ. ನೋಡಿ, ಒಂದು ಕಡೆ ವಿಧಾನ ಪರಿಷತ್ತಲ್ಲಿ ಒಲ್ಲದ ಮನಸ್ಸಿನಿಂದ ಸಭಾಪತಿ ಹೊರಟ್ಟಿಯವರು ಕೆಳಗಿಳಿದ್ರು. ಈಗ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣವ್ರು ಬಂದಿದ್ದಾರೆ. ಅಲ್ಲೂ ಒಂದು ಪ್ರೋಸೆಸ್. ಈಗ ಸಭಾಪತಿಗಳ ಆಯ್ಕೆ ಹೇಗಾಗುತ್ತೆ, ಅದಾದ ನಂತರ ಉಪಸಭಾಪತಿಗಳ ಆಯ್ಕೆ ಹೇಗಾಗುತ್ತೆ, ಈ ಕಡೆ ಸಭಾಧ್ಯಕ್ಷರ ಆಯ್ಕೆ ಹೇಗಾಗುತ್ತೆ. ಯಾಕಂದರೆ ಯು ಟಿ ಖಾದರ್ ಅವರು ಒಲ್ಲದ ಮನಸ್ಸಿನಿಂದ ಅಲ್ಲ, ಭಾಳ ಸಂತೋಷವಾಗಿಯೇ ಕೆಳಗಿಳಿದ್ರು. ಯಾಕಂದರೆ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಗ್ತಲ್ಲ, ಭಾಳ ಖುಷಿಯಾಗಿ ಕೆಳಗಿಳಿದ್ರು. ಆದರೆ ಈಗ 10 ಇದ್ದಾರಲ್ಲ ಮತ್ತೆ ಪೀಠದ ಮೇಲೋ ಕೂರೋರು ಇದ್ದಾರಲ್ಲ, ಸೊ ಅವರು GS ಪಾಟೀಲ್ರು, ಅವರಿಗೇನು ಭಾಳ ಖುಷಿಯಿಂದ ಕೂರ್ತಾ ಇದ್ದಾರೆ, ಹೇಗೋ ಅವರೇ ಹೇಳ್ಬೇಕು ಅದನ್ನು. ಅಲ್ಲೂ ಆ ಪ್ರಕ್ರಿಯೆಗೂ ಈ ಅಧಿವೇಶನ ಸಾಕ್ಷಿ ಆಗುತ್ತೆ. ಸಭಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ, ಉಪಸಭಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ, ಇದೆಲ್ಲದಕ್ಕೂ ಸಾಕ್ಷಿ ಆಗ್ತಾ ಇದೆ. ಮತ್ತು ಈ ಪ್ರಶ್ನೋತ್ತರ ಅವಧಿ ಅಂತ ಯಾಕೆ ಹೇಳಿದೆ ಅಂದರೆ, ಪ್ರಶ್ನೋತ್ತರ ಅವಧಿಯನ್ನು ತೆಗೆದುಕೊಂಡಿದ್ದೇ ಆದರೆ ಉತ್ತರವನ್ನು ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಒಂದು ವೇಳೆ ಖಾತೆ ಹಂಚಿಕೆ ಆಗದೆ ಹೋದರೆ ಅದನ್ನು ಹೇಗೆ ನಡೆಸ್ತಾರೆ, ಶೂನ್ಯ ವೇಳೆ ಅಂತ ಬರುತ್ತೆ. ಪ್ರಶ್ನೋತ್ತರ ಅವಧಿ ಆದ ಕೂಡಲೇ ಸ್ಮಿತಾ ಶೂನ್ಯ ವೇಳೆ ಶುರು ಆಗುತ್ತೆ. 1 ಗಂಟೆ ಇರುತ್ತದು. ನೆಕ್ಸ್ಟ್ ಮಿನಿಟ್ಟೆ ಪ್ರಶ್ನೋತ್ತರ ಅವಧಿ ಆದ ನೆಕ್ಸ್ಟ್ ಮಿನಿಟ್ ಶೂನ್ಯ ವೇಳೆ ಬರ್ನಿಂಗ್ ಇಶ್ಯೂಸ್ನ ಅಲ್ಲಿ ರೈಸ್ ಮಾಡ್ಬೋದು. ಸೊ ಯಾವ ಸಚಿವರಿಗೆ ಸಂಬಂಧಪಟ್ಟಿದ್ದು ಬೇಕಾದರೂ ಅಲ್ಲಿ ಕೇಳ್ಬೋದು. ಸೊ ಸಚಿವರೇ ಇಲ್ಲದೆ ಇರುವಾಗ ಆ ಖಾತೆಗೆ ಮುಖ್ಯಮಂತ್ರಿಗಳೇ ಶೂನ್ಯ ವೇಳೆಗೆ ಎಲ್ಲಿ ಉತ್ತರ ಕೊಡ್ತಾರೆ? ವಿಧಾನ ಪರಿಷತ್ತಲ್ಲ, ವಿಧಾನಸಭೆ ಅಲ್ಲ. ಸೊ ಈ ಎಲ್ಲ ಕಾರಣಕ್ಕಾಗಿ ಕುತೂಹಲ ಇದೆ. ಅದೇ ಕಾರಣಕ್ಕಾಗಿ ನಾವು ಎಳೆಯಾಗಿ ಈ ಅಧಿವೇಶನದ ವಿಚಾರವನ್ನು ತೆಗೆದುಕೊಂಡಿದ್ದು ಎಷ್ಟು ರೆಲೆವೆಂಟ್ ಇದೆ ಅಂದರೆ, ಖಂಡಿತವಾಗಿಯೂ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧಿವೇಶನವೇ ಕೊಡಬೇಕಾಗಿದೆ ಸ್ಮಿತಾ. ನಿಜ. ಇದಲ್ಲದೆ ಖಾತೆ ಇಲ್ಲದ ಸಚಿವರುಗಳು ಇನ್ ಕೇಸ್ ಆಗದೆ ಹೋದರೆ ಇದರ ಜೊತೆಗೆ ಒಂದಷ್ಟು ಅಸಮಾಧಾನಗಳು ಪಕ್ಷದ ಒಳಗಿದೆ ಅನ್ನೋದಿದೆಯಲ್ಲ ವೀರೇಂದ್ರ. ಹೀಗಾಗಿ ಯಾರು ಬರ್ತಾರೆ ಈ ಬಾರಿ ಅಧಿವೇಶನಕ್ಕೆ, ಬಂದರೂ ಕೂಡ ಅವರ ಪಾರ್ಟಿಸಿಪೇಷನ್ ಎಷ್ಟು ಆಕ್ಟಿವ್ ಆಗಿರುತ್ತೆ, ಅಥವಾ ಮೌನವಾಗಿದ್ದು ಏನು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳ್ತಿರೋದು ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೂ ಗೊತ್ತಾಗಿರುತ್ತೆ. ಈಗ ಆಲ್ರೆಡಿ ಇಂಥ ಅನೇಕರು ಇದ್ದಾರೆ, ಕೇವಲ ಸಿದ್ದರಾಮಯ್ಯನವರೆಲ್ಲ. ಈ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಸಮಾಧಾನ, ಸಿಕ್ಕಿರೋ ಖಾತೆ ಬಗ್ಗೆ ಈಗ ಆಲ್ರೆಡಿ ಇರೋ ಸಚಿವರಿಗೆ ಅಸಮಾಧಾನ, ಇನ್ನು ಇನ್ ಕೇಸ್ ಸಚಿವ ಸಂಪುಟ ಯಾರ್ಯಾರಿಗೆ ಖಾತೆ ಅಂತ ಹೇಳಿ ಗೊತ್ತಾದರೂ ಕೂಡ ಅವರಲ್ಲಿರೋ ಅಸಮಾಧಾನ, ಇದು ಕೂಡ ರಿಫ್ಲೆಕ್ಟ್ ಆಗಬಹುದಾ ಅಂತ. ಎಸ್, ನಾನು ಇಲ್ಲಿಯವರೆಗೂ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದು. ಈಗ ನೀವು ಕೇಳ್ತಾ ಇರೋ ಆಯಾಮ ಪೊಲಿಟಿಕಲ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಆ ಪೊಲಿಟಿಕಲ್ ಆಯಾಮ ಇದೆಯಲ್ಲ, ಅದು ಕೂಡ ಬಹಳ ಕುತೂಹಲ ಇದೆ. ಯಾಕಂದರೆ ಕೇವಲ ಸಚಿವ ಸ್ಥಾನ ಕಳೆದುಕೊಂಡವರು ಅಷ್ಟೇ ಅಲ್ಲ, ಅಂದರೆ ಒಂದು ಕಡೆ ಕಳೆದುಕೊಂಡವರು, ಮತ್ತೊಂದು ಕಡೆ ಸಿಗದವರು, ಅವರ ಪ್ರತಿಭಟನೆ, ಅವರ ಕಾರ್ಯತಂತ್ರ. ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ನಾವು ಡಿನ್ನರ್ ಮೀಟಿಂಗ್ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆಲವರೆಲ್ಲ ತಟಸ್ಥ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸ್ಮಿತಾ. ಅದಕ್ಕೂ ಕೂಡ ಸಾಕ್ಷಿ ಆಗುತ್ತೆ ಈ ಬಾರಿ ಅಧಿವೇಶನ. ಕೆಲವರು ಉತ್ತರವನ್ನು ಪಡೀಲಿಕ್ಕೆ ರೆಡಿ ಇಲ್ಲ. ಆಡಳಿತ ಪಕ್ಷದ ಸದಸ್ಯರೇ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ, ಉತ್ತರ ಕೊಡ್ತೀವಿ ಅಂದರೆ ನಮಗೆ ಉತ್ತರ ಬೇಡ, ಯಾಕಂದರೆ ಅಸಮಾಧಾನ. ಈ ರೀತಿಯ ಸಂದೇಶ ರವಾನೆ ಮಾಡಲಿಕ್ಕೂ ಕೂಡ ಸಿದ್ಧರಾದವರು ಇದ್ದಾರೆ. ಸೊ ಆ ಎಲ್ಲ ಹೊಸತನಗಳಿಗೂ ಕೂಡ ಈ ಬಾರಿ ಅಧಿವೇಶನ ಸಾಕ್ಷಿ ಆಗುವಂಥದ್ದಿದೆ. ನೋಡಿ, ಇದೆಂಥ ಹೊಸತನ ಅಂತ ನೀವು ಯೋಚನೆ ಮಾಡಿ. ಅಂದರೆ ಮತ್ತು ಖಾತೆ ಏನಾದ್ರು ಹಂಚಿಕೆ ಆಯಿತು ಅಂದರೆ, ಈಗ ಹಂಚಿಕೆ ಆಗಲಿಲ್ಲ ಅಂದರೆ ಹೇಗೆ ಅಂತ ನಾವು ಯೋಚನೆ ಮಾಡಿದ್ವಿ. ಹಂಚಿಕೆ ಆದರೆ ಅದರಲ್ಲೊಂದು ಬಂಡಾಯ ಸೃಷ್ಟಿ ಆಗುತ್ತೆ. ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ. ಹಿಂದೆ ನಾವು ನೋಡಿದ್ವಲ್ಲ ಮುನಿಯಪ್ಪನವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಅನ್ನೋದ್ರಿಂದ ಹಿಡಿದು ಈಗ ಹೊಸಬ್ರು ಯಾರು 19 ಜನ ಕಾಯ್ತಾ ಇದ್ದಾರಲ್ಲ, ಇಂತಿಂಥ ಖಾತೆ ಬೇಕು ಅಂತ, ಅದರಲ್ಲೂ ಕೊಟ್ಟ ಮಾತಿದೆ. ಸೊ ಅವೆಲ್ಲವನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ಆಧರಿಸಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೇನಾಗುತ್ತೆ ಈ ಅಧಿವೇಶನ ಸಂದರ್ಭದಲ್ಲಿ ಒಂದಷ್ಟು ಡಿಸಿಡೆಂಟ್ ಆಕ್ಟಿವಿಟೀಸ್ ನಡೆಯುವಂಥ ಸಾಧ್ಯತೆ ಇದೆ ಅನ್ನೋ ಟಾಕ್ ಈಗಾಗಲೇ ಶುರುವಾಗಿದೆ. ಅದಕ್ಕೂ ಕೂಡ ಈ ಬಾರಿಯ ಅಧಿವೇಶನ ಕಲಾಪದ ಸಂದರ್ಭದಲ್ಲಿ ನೋಡಿ, ಈ ಅಧಿವೇಶನ ಸಂದರ್ಭ ಇದೆಯಲ್ಲ ಸ್ಮಿತಾ, ಒಂದು ಗುಂಪುಗಾರಿಕೆ ಮಾಡಲಿಕ್ಕೆ ಎಲ್ಲ ಶಾಸಕರು ಒಟ್ಟಾಗಿ ಸಮಾನ ಮನಸ್ಕರು ಅಂತ ಒಂದು ಅದಕ್ಕೆ ಟ್ಯಾಗ್ಲೈನ್ ಕೊಡ್ಕೊತಾರೆ. ಅವರೆಲ್ಲ ಒಟ್ಟಾಗಲಿಕ್ಕೆ, ಕಾರ್ಯತಂತ್ರವನ್ನು ಹೆಣಿಲಿಕ್ಕೆ, ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ಈಗಲೇ ಪ್ಲಾನ್ ರೆಡಿ ಆಗುತ್ತೆ. ಆ ಎಲ್ಲದಕ್ಕೂ ಕೂಡ ಈ ಬಾರಿ ಅಧಿವೇಶನ ಸಾಕ್ಷಿ ಆಗುವಂಥದ್ದಿದೆ ರಾಜಕೀಯವಾಗಿ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಮುಖ್ಯವಾಗಿ ಈಗ ಎಲ್ಲರ ಗಮನ ಸೆಳೀತಿರೋ ವಿಚಾರ ಅಂತಂದರೆ, ಇತ್ತೀಚೆಗೇನು ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ 19 ಮಂದಿ ಸಚಿವರು. ಇವ್ರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಸದನದಲ್ಲಿ ಅವರ ಉತ್ತರದಾಯಿತ್ವ ಹೇಗೆ, ಈಗಲೇ ಖಾತೆ ಹಂಚಿಕೆ ಆಗಿಲ್ಲ, ಇನ್ ಕೇಸ್ ಖಾತೆ ಹಂಚಿಕೆ ಇವತ್ತಾದರೂ ಕೂಡ ಉಳಿಯೋದು 1-2 ದಿನ. ಈ 2 ದಿನದಲ್ಲಿ ಇಲಾಖೆ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಳ್ತಾರೆ, ಅದು ಇನ್ನೆಷ್ಟು ಉತ್ತರ ಕೊಡ್ತಾರೆ, ಅವ್ರ ಕಾರ್ಯವೈಖರಿ ಹೆಂಗಿರುತ್ತೆ, ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತಾ ಆ ಖಾತೆ, ಇಷ್ಟ ಆಗದೆ ಹೋದರೆ ಅವರ ಈ ಉತ್ತರದಾಯಿತ್ವ
ಕಲಾಪದ ಅವಧಿಯಲ್ಲಿ ಯಾವ ರೀತಿ ಕಾಣೋಕೆ ಸಿಗುತ್ತೆ, ಹೀಗೆ ಅನೇಕ ಪ್ರಶ್ನೆ ಇದ್ದೇ ಇದೆ. ಹೀಗಾಗಿ ಕಲಾಪದ ವೇಳೆ ಸಚಿವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಹಾಗೆ ವಿಧಾನಮಂಡಲದ ರಚನೆ, ಶಾಸನ ಸಭೆಯ ಸ್ವರೂಪ, ಕಾರ್ಯಕಲಾಪ ಎಲ್ಲವನ್ನ ಕೂಡ ನೋಡೋಣ ಎಳೆ ಎಳೆಯಾಗಿ. ಪ್ರಜಾಪ್ರಭುತ್ವದ ಪ್ರತ್ಯಕ್ಷ ದೇಗುಲವಂತೆ ಕರ್ನಾಟಕದ ವಿಧಾನಮಂಡಲದ ಕತೆ. ಪ್ರಜಾಪ್ರಭುತ್ವದ ದೇಗುಲ ಎಂದೇ ಕರೆಯಲ್ಪಡುವಂತಹ ಕರ್ನಾಟಕದ ವಿಧಾನಮಂಡಲ ಅಂದರೆ ಕೇವಲ ವಿಧಾನಸಭೆಯಲ್ಲ, ಇದು ದ್ವಿಸದನ ವ್ಯವಸ್ಥೆ. ಈ ಪೈಕಿ ವಿಧಾನಸಭೆ ಅಂದರೆ ಜನರಿಂದ ನೇರವಾಗಿ ಆಯ್ಕೆಯಾದ 224 ಶಾಸಕರನ್ನೊಳಗೊಂಡ ಜನಪ್ರತಿನಿಧಿಗಳ ಸದನ. ಇತ್ತ ವಿಧಾನ ಪರಿಷತ್ ಅಂದರೆ 75 ಗರಿಷ್ಠ ಬಲ ಹೊಂದಿರುವಂತಹ ಮೇಲ್ಮನೆ. ಅತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಶಾಸನ ವ್ಯವಸ್ಥೆಯ ಪ್ರಮುಖ ಅಂಗ. ಸರ್ಕಾರ ಅಧಿಕಾರದಲ್ಲಿರಲು ಕೇವಲ ಚುನಾವಣೆಯಲ್ಲಿ ಗೆದ್ದರೆ ಸಾಲದು. ಸಂವಿಧಾನದ ವಿಧಿ 164ರಂತೆ ಸಚಿವ ಸಂಪುಟವು ವಿಧಾನಸಭೆಗೆ ಸಾಮೂಹಿಕವಾಗಿ ಹೊಣೆಗಾರರಾಗಿರಬೇಕು ಮತ್ತು ಸದನದ ವಿಶ್ವಾಸವನ್ನ ಕಾಯ್ದುಕೊಳ್ಳಬೇಕು. ಶಾಸನ ಸಭೆಯ ಮೂಲ ಉದ್ದೇಶವೇನು? ವಿಧಾನಸಭೆ ಎಂದರೆ ಬರೀ ಚರ್ಚೆ ಮಾಡುವಂತಹ ಜಾಗ ಅಷ್ಟೇ ಅಂದುಕೊಂಡ್ರೆ ಅದು ಶುದ್ಧ ತಪ್ಪು. ಶಾಸನ ಸಭೆಗೆ 3 ಮುಖ್ಯ ಕರ್ತವ್ಯಗಳಿವೆ. ಅವು ಏನೇನು ಅಂದ್ರೆ, ಶಾಸನಸಭೆಯ ಮೂಲ ಉದ್ದೇಶ ಮೊದಲನೇದಾಗಿ ಹೊಸ ಕಾಯ್ದೆಗಳನ್ನು ರೂಪಿಸುವುದು ಅಥವಾ ಹಳೆಯ ನಿಯಮಗಳನ್ನು ತಿದ್ದುಪಡಿ ಮಾಡುವುದು. ಎರಡನೆಯದಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಸರ್ಕಾರ ಹೇಗೆ ಎಲ್ಲಿ ಖರ್ಚು ಮಾಡುತ್ತದೆ ಅಂತ ಬಜೆಟ್ ಮೂಲಕ ತಪಾಸಣೆ ಮಾಡುವುದು. ಇನ್ನು ಮೂರನೇದಾಗಿ ಸರ್ಕಾರದ ಮೇಲಿನ ನಿಯಂತ್ರಣ, ಏನ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆಗಳ ಮೂಲಕ ಕಾರ್ಯಾಂಗವನ್ನ ಶಾಸಕಾಂಗವು ಉತ್ತರದಾಯಕತ್ವಕ್ಕೆ ಒಳಪಡಿಸುವುದು ಶಾಸನ ಸಭೆಯ ಮೂಲ ಕರ್ತವ್ಯ. ಸಿಎಂ ಜವಾಬ್ದಾರಿ ಎಷ್ಟು? ಸಚಿವರ ಉತ್ತರದಾಯಿತ್ವ ಎಂಥದ್ದು? ಸದ್ಯ ಚರ್ಚೆಯಲ್ಲಿರುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಚಿವರಿಗೆ ಖಾತೆ ಹಂಚಿಕೆ ಆದರೆ ಹೇಗೆ? ಅಧಿವೇಶನ ಆರಂಭವಾದರೂ ಕೂಡ ಖಾತೆ ಹಂಚಿಕೆ ಆಗದೇ ಇದ್ರೆ ಹೇಗೆ ಅನ್ನೋದು. ಸಾಮಾನ್ಯವಾಗಿ ಖಾತೆ ಹಂಚಿಕೆ ಆದಾಗ ಆರೋಗ್ಯ ಇಲಾಖೆಯ ಪ್ರಶ್ನೆಗೆ ಆರೋಗ್ಯ ಸಚಿವರು, ಕಂದಾಯ ಇಲಾಖೆಯ ವಿಷಯಕ್ಕೆ ಕಂದಾಯ ಸಚಿವರೇ ನೇರವಾಗಿ ಉತ್ತರಿಸಬೇಕಾಗುತ್ತೆ. ಆದರೆ ಯಾವ ಖಾತೆ ಸಚಿವರಿಗೆ ಹಂಚಿಕೆ ಆಗಿಲ್ಲವೋ ಆ ಖಾತೆಯ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು. ಸದನದಲ್ಲೂ ಕೂಡ ಆ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬಂದರೂ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ಸರ್ಕಾರದ ನಾಯಕರಾಗಿ ಸಿಎಂ ಯಾವಾಗ ಬೇಕಾದರೂ ಕೂಡ ಯಾವ ಇಲಾಖೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬಹುದು. ಶೂನ್ಯ ವೇಳೆ ಗಮನ ಸೆಳೆಯುವ ಸೂಚನೆ. ಸದನ ಶುರುವಾಗ್ತಾ ಇದ್ದಂತೆ ಸಾಮಾನ್ಯವಾಗಿ ನಡೆಯುವಂತಹ ಮೊದಲ ಕಾರ್ಯಕಲಾಪ ಪ್ರಶ್ನೋತ್ತರ ವೇಳೆ ವಿಧಾನಸಭೆಯ ನಿಯಮ ಅಡಿಯಲ್ಲಿ ಅಧಿವೇಶನದ ಮೊದಲ 1 ಗಂಟೆ ಈ ಪ್ರಕ್ರಿಯೆ ನಡೆಯುತ್ತೆ. ಈ ಪೈಕಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಮೌಖಿಕ ಉತ್ತರ ಹಾಗೂ ಪೂರಕ ಪ್ರಶ್ನೆಗೂ ಕೂಡ ಅವಕಾಶ ಇರುತ್ತೆ. ಇದೇ ರೀತಿಯಾಗಿ ಚುಕ್ಕೆ ರಹಿತ ಪ್ರಶ್ನೆಗಳು ಇರುತ್ತವೆ. ಇನ್ನೊಂದಕ್ಕೆ ಲಿಖಿತ ಉತ್ತರ ಮಾತ್ರ ನೀಡಲಾಗುತ್ತದೆ. ಶಾಸಕರು ಮೊದಲೇ ವಿವಿಧ ಇಲಾಖೆಗಳಿಗೆ ಕಳುಹಿಸಿದಂತಹ ಪ್ರಶ್ನೆಗಳನ್ನು ಆಯ್ದು ಲಾಟರಿ ಮೂಲಕ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಪೈಕಿ ಲಾಟರಿಯಲ್ಲಿ ಆಯ್ಕೆಯಾದಂತಹ ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಗುರುತಿಸಿ ಮೌಖಿಕ ಉತ್ತರವನ್ನು ನೀಡಲಾಗುತ್ತೆ. ಉಳಿದೆಲ್ಲವುಗಳ ಚುಕ್ಕೆ ಗುರುತಿಲ್ಲದಂತಹ ಪ್ರಶ್ನೆ ಅಂತ ಪರಿಗಣಿಸಿ ಲಿಖಿತ ಉತ್ತರವನ್ನು ನೀಡಲಾಗುತ್ತದೆ. ಶೂನ್ಯ ವೇಳೆ ನೋಡಿ, ಪ್ರಶ್ನೋತ್ತರದ ತಕ್ಷಣವೇ ಬರುವಂತಹ ಸಮಯವೇ ಶೂನ್ಯ ವೇಳೆ. ಕ್ಷೇತ್ರದಲ್ಲಿ ಪ್ರಕೃತಿ ವಿಕೋಪ, ಕಾನೂನು ಸುವ್ಯವಸ್ಥೆಯಂತಹ ತುರ್ತು ವಿಷಯಗಳನ್ನು ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಬಹುದು. ಗಮನ ಸೆಳೆಯುವ ಸೂಚನೆ. ನಿಯಮ 73ರ ಅಡಿಯಲ್ಲಿ ತುರ್ತು ಸಾರ್ವಜನಿಕ ವಿಷಯದ ಕಡೆಗೆ ಸಚಿವರ ಗಮನವನ್ನು ಸೆಳೆದು ಸಚಿವರಿಂದ ಅಧಿಕೃತ ಹೇಳಿಕೆ ಪಡೆಯುವ ವಿಧಾನವೇ ಗಮನ ಸೆಳೆಯುವ ಸೂಚನೆ. ನಿಲುವಳಿ ಸೂಚನೆ. ಪ್ರತಿಪಕ್ಷಗಳ ಕೈಯಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ನಿಲುವಳಿ ಸೂಚನೆ. ವಿಧಾನಸಭೆಯಲ್ಲಿ ಇದನ್ನ ನಿಯಮ 60ರ ಅಡಿಯಲ್ಲಿ ಹಾಗೂ ನಿಯಮ 69ರ ಅಡಿಯಲ್ಲಿ ಪ್ರಸ್ತಾಪಿಸಲು ಅವಕಾಶವಿದೆ. ಸರ್ಕಾರ ತನ್ನ ಸಾಂವಿಧಾನಿಕ ಕರ್ತವ್ಯದಲ್ಲಿ ಸಂಪೂರ್ಣ ವಿಫಲವಾದಾಗ ದಿನದ ಎಲ್ಲಾ ಕಲಾಪಗಳನ್ನು ಬದಿಗಿಟ್ಟು ಈ ವಿಷಯವನ್ನೇ ಚರ್ಚಿಸಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿಯುತ್ತವೆ. ಇನ್ನು ಇದೇ ರೀತಿ ನಿಯಮ 69ರ ಅಡಿಯಲ್ಲಿ ಮತದಾನವಿಲ್ಲದೆ ತುರ್ತು ವಿಷಯಗಳ ಮೇಲೆ ಸುದೀರ್ಘ ಚರ್ಚೆ ನಡೆಸಬಹುದು. ಇನ್ನು ಸದನದಲ್ಲಿ ಪದೇ ಪದೇ ಕೇಳಿಬರುವಂತಹ ಪದ ಪಾಯಿಂಟ್ ಆಫ್ ಆರ್ಡರ್. ನಿಯಮ 350ರ ಅಡಿಯಲ್ಲಿ ಇದನ್ನು ಪ್ರಸ್ತಾಪಿಸಲು ಅವಕಾಶವಿದೆ. ಇದು ವೈಯಕ್ತಿಕ ಭಾಷಣ ಮಾಡಲು ಇರುವಂತಹ ಅವಕಾಶವಲ್ಲ. ಸದನದ ಕಲಾಪವು ನಿಯಮಾವಳಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದಿದ್ದಾಗ ಅದನ್ನು ಸಭಾಧ್ಯಕ್ಷರ ಗಮನಕ್ಕೆ ತರಲು ಬಳಸುವಂತಹ ಒಂದು ಸಂಸದೀಯ ಹಕ್ಕು. ಸದನದ ಬಾವಿ ಎಂದರೇನು? ಅಲ್ಲಿ ಪ್ರತಿಭಟಿಸುವುದು ಸರಿಯೇ? ನೋಡಿ, ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾವು ನೋಡುವ ಸಾಮಾನ್ಯ ದೃಶ್ಯ ಶಾಸಕರು ಓಡೋಡಿ ಹೋಗಿ ಸದನದ ಬಾವಿಗೆ ಇಳಿದು ಧರಣಿ ಮಾಡುವುದು. ಆದರೆ ಅಸಲಿ ನಿಯಮ ಏನು ಹೇಳ್ತದೆ ಗೊತ್ತಾ? ಸಭಾಧ್ಯಕ್ಷರ ಪೀಠದ ಮುಂಭಾಗ ಜಾಗವೇ ವೆಲ್ ಆಫ್ ದ ಹೌಸ್ ಅಥವಾ ಸದನದ ಬಾವಿ. ಕರ್ನಾಟಕ ವಿಧಾನಸಭೆಯ ಅಧಿಕೃತ ಸಂಸದೀಯ ಅಭ್ಯಾಸ ಮಾರ್ಗಸೂಚಿ ಪ್ರಕಾರ ಶಾಸಕರು ಪ್ರತಿಭಟನೆಯ ನೆಪದಲ್ಲಿ ಬಾವಿಗೆ ಇಳಿಯುವುದು, ಫಲಕ ಪ್ರದರ್ಶನ ಮಾಡುವುದು ಅಥವಾ ಘೋಷಣೆ ಕೂಗುವುದು ಸಂಪೂರ್ಣ ನಿಯಮ ಬಾಹಿರ. ಇದು ರಾಜಕೀಯ ಅಭಿವ್ಯಕ್ತಿಯಾಗಿರಬಹುದು, ಆದರೆ ನಿಯಮಗಳ ಪ್ರಕಾರ ಅಂಗೀಕೃತ ನಡವಳಿಕೆಯಲ್ಲ.
ನಿಯಮ 347 ಮತ್ತು 348ರ ಪ್ರಕಾರ ಸಭಾಧ್ಯಕ್ಷರ ಮಾತು ಮೀರಿದರೆ ಶಾಸಕರನ್ನ ಹೊರಹಾಕುವ ಅಥವಾ ಅಮಾನತು ಮಾಡುವ ಅಧಿಕಾರವಿದೆ. ನಿಯಮ 349ರ ಅಡಿಯಲ್ಲಿ ತೀವ್ರ ಗದ್ದಲ ಉಂಟಾದರೆ ಸದನವನ್ನೇ ಮುಂದೂಡಲು ಸಭಾಧ್ಯಕ್ಷರಿಗೆ ಅವಕಾಶವಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳೆರಡೂ ಕೂಡ ಕಾನೂನು ರಚನೆಯಲ್ಲಿ ಒಂದಕ್ಕೊಂದು ಪೂರಕ. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರವಿದ್ದರೂ ವಿಧಾನ ಪರಿಷತ್ತು ಪುನರ್ ಪರಿಶೀಲನೆ ಭರವಸೆಯಾಗಿ ಕೆಲಸವನ್ನು ಮಾಡುತ್ತದೆ. ಅಂತಿಮವಾಗಿ ಅಧಿವೇಶನ ಅಂದರೆ ಕೇವಲ ರಾಜಕಾರಣಿಗಳು ಭಾಷಣ ಮಾಡುವ ಜಾಗವಲ್ಲ, ಅದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನಡೆಯುವಂತಹ ಉತ್ತರದಾಯಿತ್ವದ ವೇದಿಕೆ. ಶಾಸಕರು ಜನರಿಗೆ ಉತ್ತರದಾಯಿ, ಸಚಿವರು ವಿಧಾನಸಭೆಗೆ ಉತ್ತರದಾಯಿ, ಸರ್ಕಾರ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಉತ್ತರದಾಯಿ. ಸದನದ ಯಶಸ್ಸು ಕೇವಲ ಆಡಳಿತ ಪಕ್ಷದ ಕೈಯಲ್ಲಿಲ್ಲ, ಪ್ರತಿಪಕ್ಷ ಹಾಗೂ ಸ್ಪೀಕರ್ ಅವರ ಸಮತೋಲನದಲ್ಲಿದೆ. ಈ ದೃಷ್ಟಿಯಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಮೊಟ್ಟಮೊದಲ ಅಧಿವೇಶನದ ಬಗ್ಗೆ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದ್ದು ಗರಿಗೆದರಿದೆ.